ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳ ಒಂದು ವಿಡಿಯೋಗೆ ಎಲ್ಲ ಮೀನರಾಶಿಯವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನಾನು ಸ್ಟಾರ್ಟಿಂಗಲ್ಲೇ ಕೈ ಮುಕ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮನ್ನು ಎದುರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ. ನಿಮ್ಮನ್ನು ಎದುರಿಸಿ ನನಗೇನು ಸಿಗೋದು ಇಲ್ಲ. ನಾನು ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಒಳ್ಳೇದಿರುತ್ತೆ, ಒಂದಿಷ್ಟು ಕೆಟ್ಟದಿರುತ್ತೆ. ಅದೆರಡನ್ನೂ ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ. ಮೀನ ರಾಶಿಯವರಿಗೇನು ಒಳ್ಳೇದೇ ಹೇಳಿಲ್ಲ ನೀವು ಅಂತ ಈ ವಿಡಿಯೋ ನೋಡಿದ್ರೆ ಖಂಡಿತ ಈ ವಿಡಿಯೋದಲ್ಲಿ ಸಿಗೋದಿಲ್ಲ. ಮೀನರಾಶಿಯವರ ಫೆಬ್ರವರಿ ತಿಂಗಳ ಶುಭ ವಿಚಾರಗಳ ವಿಡಿಯೋ ಅಂತ ಇದೇ ಫೇಸ್ಬುಕ್ಕಲ್ಲಿ, ಇದೇ ಯೂಟ್ಯೂಬಲ್ಲಿ, ಇದೇ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ನೀವು ನಮ್ಮ ಚಾನಲ್ಲು, ಪೇಜು ಇತ್ಯಾದಿಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಸೊ ದಯವಿಟ್ಟು ನೋಡಿ, ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ಇದು ಎಚ್ಚರಿಕೆಗಳ ವಿಡಿಯೋ. ಇದರಲ್ಲಿ ಎಚ್ಚರಿಕೆಗಳನ್ನೇ ಕೊಡಲಾಗುತ್ತೆ. ಬರೀ ಎದುರಿಸ್ತೀರಾ ನೀವು, ಬರೀ ನೆಗೆಟಿವ್ ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥನೂ ಆಗಲಿಲ್ಲ, ನಾನು ಹೇಳಿದ್ದು ಅರ್ಥ ಆಗಲಿಲ್ಲ, ಏನೂ ಅರ್ಥ ಆಗಲಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಶುಭ ವಿಚಾರ ವಿಡಿಯೋ ಬೇರೆ, ಎಚ್ಚರಿಕೆ ವಿಡಿಯೋ ಬೇರೆ. ಈ ಒಂದು ವಿಡಿಯೋದಲ್ಲಿ ನಾನು 5 ಪಾಯಿಂಟ್ಸ್ ಹೇಳ್ತೇನೆ. ಮೀನರಾಶಿಯವರಿಗೆ ಭಾಳ ಇಂಪಾರ್ಟೆಂಟು. ದಯವಿಟ್ಟು ಒಂದು ಸಹಾಯ ಮಾಡಿ. ಪ್ರತಿಯೊಬ್ಬ ನಿಮ್ಮಂತೆಗೆ ಬೇರೆ ಬೇರೆ ಮೀನರಾಶಿಯವರಿಗೆ ಸಹಾಯ ಆಗಬೇಕು. ದಯವಿಟ್ಟು ನೀವು ವಿಡಿಯೋ ನೋಡ್ತಾ ಇರೋರು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಫೆಬ್ರವರಿ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಹಾಗೂ ಅವರು ಹೇಗೆ ಅದರಿಂದ ಹೊರಬರಬಹುದು ಅನ್ನುವಂಥ ಪರಿಹಾರ ಅವ್ರಿಗೆ ತಿಳ್ಕೊಂಡು ಅವ್ರಿಗೆ ಒಳ್ಳೇದಾಗಬೇಕು, ಪರಿಹಾರ ಮಾಡ್ಕೊಳ್ಬೇಕು, ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಅನ್ನುವಂಥದ್ದು ಉದ್ದೇಶ. ಸೊ ದಯವಿಟ್ಟು ಶೇರ್ ಮಾಡಿಬಿಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಎಚ್ಚರಿಕೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತಿಯಾಗಿ ಯಾರನ್ನೋ ನಂಬಿ ಮೋಸ ಹೋಗ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಆದ್ರಿಂದ ನಂಬಬೇಡಿ ಅಂತ ಹೇಳಲ್ಲ, ಎಲ್ಲರನ್ನೂ ಸಹ ನಂಬಬೇಕು, ನಂಬಿಕೊಂಡೇ ವ್ಯವಹಾರ ಮಾಡಬೇಕಾಗುತ್ತದೆ, ಏನೂ ಮಾಡ್ಲಿಕ್ಕಾಗಲ್ಲ. ಆದರೆ ಅತಿಯಾದ ನಂಬಿಕೆ, ಕಣ್ಣು ಮುಚ್ಚಿಕೊಂಡು ಅವ್ರು ಏನು ಹೇಳಿದ್ರು ಕೇಳ್ತಕ್ಕಂಥದ್ದು ಇರಬಹುದು. ಆಮೇಲೆ ಪರಾಮರ್ಶೆ ಮಾಡದೇ ಇರಬಹುದು, ಪೂರ್ವಾಪರಗಳನ್ನು ಯೋಚನೆ ಮಾಡದೇ ಇರತಕ್ಕಂಥದ್ದು ಇರಬಹುದು, ಇನ್ನೊಬ್ಬರ ಹತ್ರ ಇವರ ಬಗ್ಗೆ ಅಭಿಪ್ರಾಯವನ್ನು ತಿಳಿದುಕೊಳ್ಳದೇ ಇರತಕ್ಕಂಥ ಇರಬಹುದು, ಆ ವ್ಯಕ್ತಿಯ ಪೂರ್ವಾಪರಗಳನ್ನು ಪರಿಶೀಲನೆ ಮಾಡಿಕೊಳ್ಳದೆ ನಂಬತಕ್ಕಂಥದ್ದು ಇರಬಹುದು. ನೀವು ಮಾಡುವ ತಪ್ಪಾಗಿರ್ತದೆ. ಸೊ ಕಣ್ಣು ಮುಚ್ಚಿಕೊಂಡು ಯಾರೇ ಅಂತ ಹಂಗೆ ನಂಬ್ಕೊಂಡು ಹೋಗ್ಬಿಟ್ರೆ ನೀವು ಯಾರನ್ನೋ ನಂಬಿ ಮೋಸ ಹೋಗ್ತೀರಾ, ನಷ್ಟಕ್ಕೊಳಗಾಗ್ತೀರಾ. ಬಹಳ ಸಾಧ್ಯತೆ ಜಾಸ್ತಿ ಇದೆ. ಭಾವನಾತ್ಮಕವಾಗಿ ಏನಂತ ಹೇಳ್ತೀವಿ, ನಿಮಗೆ ಎಮೋಷ್ನಲ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಪ್ರತಿಯೊಂದು ಪರಾಮರ್ಶೆ ಮಾಡಿಕೊಂಡೇ ವ್ಯವಹಾರ ಮಾಡಿ. ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷ ಪ್ರಸಾದಗಳನ್ನು ಕೊಡ್ತಾ ಇದ್ದೇವೆ. ಧಾರಣೆ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾರೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ಎಚ್ಚರಿಕೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹಣಕಾಸಿನ ವಿಚಾರದಲ್ಲಿ ಗೊಂದಲಮಯವಾದ ಒಪ್ಪಂದಗಳಿಗೆ ನೀವು ಸಿಲುಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಬಹಳ ಕನ್ಫ್ಯೂಷಿಂಗ್. ಯಾವುದೋ ನಿಮ್ಮ ದುಡ್ಡಿನ ವ್ಯವಹಾರ, ಯಾವುದೋ ಒಂದಿಷ್ಟು ಕಾಂಟ್ರಾಕ್ಟ್ಸ್ಗಳ ಅಥವಾ ಯಾವುದೋ ಒಂದಿಷ್ಟು ಒಪ್ಪಂದಗಳಾಗಬೇಕು, ಡೀಲ್ಗಳಾಗಬೇಕು, ಅಗ್ರಿಮೆಂಟ್ಗಳಾಗಬೇಕು. ಸೊ ಈ ದುಡ್ಡಿನ ಅಗ್ರಿಮೆಂಟ್ಗಳಿದೆಯಲ್ಲ, ತುಂಬ ಗೊಂದಲಮಯವಾದ ಅಗ್ರಿಮೆಂಟ್ಗಳದು, ಕನ್ಫ್ಯೂಸಿಂಗ್, ತುಂಬ ಕನ್ಫ್ಯೂಸಿಂಗ್ ಇರ್ತಕ್ಕಂಥ ಅಗ್ರಿಮೆಂಟ್ಗಳು. ಇದನ್ನು ಸೈನ್ ಮಾಡಬೇಕಾ, ಸೈನ್ ಮಾಡಬಾರ್ದಾ, ಇದು ಏನು ಅರ್ಥ, ಇದು ಏನೋ ಗೊತ್ತಿರಲ್ಲ. ಬಟ್ ಅರ್ಜೆಂಟಲ್ಲಿ ನೀವು ಸೈನ್ ಮಾಡಿಬಿಟ್ರಿ ಅಂದರೆ ಸಿಗಾಕೊಂಡ್ಬಿಡ್ತೀರಾ. ಸೊ ಅದರಿಂದ ಯಾವುದೇ ಅಗ್ರಿಮೆಂಟ್, ಹಣಕಾಸಿನ ಅಗ್ರಿಮೆಂಟ್ಗೆ ಒಳಗಾಗುವ ಮುನ್ನ ದಯವಿಟ್ಟು ಮೀನರಾಶಿಯವರು ಒಳ್ಳೆಯ ಲಾಯರ್ ಆಗಿರಬಹುದು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಬಹುದು, ಆ ಒಂದು ಅಗ್ರಿಮೆಂಟಿಗೆ ಸಂಬಂಧಪಟ್ಟಂತಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ಏನು ಜ್ಞಾನ ಇರ್ತಾರೆ, ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಇರ್ತಾರೆ, ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ಅವ್ರ ಹತ್ರ ಕೇಳಿ, ಈ ಥರ ಅಗ್ರಿಮೆಂಟ್ಗೆ ಇದು ನಂಗೇನು ಅರ್ಥ ಆಗ್ತಾ ಇಲ್ಲ ಅಂತ. ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಅವಮಾನ ಅಲ್ಲ ಅದು. ಯಾಕೆಂದರೆ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತಹ ಹಣ, ನೀವು ತುಂಬ ತಲೆ ಓಡಿಸಿ ದುಡಿದಂತಹ ಹಣ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇದ್ದಿರೋ ಹಣ ಆಗಿರಬಹುದು, ಏನೇ ಆಗಿರ್ಬೋದು, ನಿಮ್ಮ ಹಣ. ನೀವು ಗೊಂದಲಕ್ಕೊಳಗಾಗಿ ಏನೇನೋ ಸಿಗ್ನೇಚರ್ ದಯವಿಟ್ಟು ಮಾಡಬೇಡಿ. ಎಡವಟ್ಟಾಗ್ಬಿಟ್ಟಿರುತ್ತೆ, ಎಡವಟ್ಟಾಗುವ ಸಾಧ್ಯತೆ ಜಾಸ್ತಿ ಇದೆ. ದಯವಿಟ್ಟು ಅದರ ಸಮಸ್ಯೆ ಮಾಡ್ಕೊಳ್ಬೇಡಿ. ಆ ಥರ ನಿಮಗೆ ಕನ್ಫ್ಯೂಷನ್ಸ್ ಆಗಬಾರ್ದು, ಡಿಸಿಷನ್ಸ್ ತಗೊಳ್ಳುವಂಥ ಒಂದು ತಾಕತ್ ಬರಬೇಕು ಅಂತಲೇ ವಿಶೇಷ ದೇವತಾರಾಧನೆ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಎಚ್ಚರಿಕೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಮೌನವನ್ನ ಯಾರೋ ಒಬ್ರು ನಿಮ್ಮ ದುರ್ಬಲತೆ ಅಂತ ಅನ್ಕೊಳ್ಳುವ ಸಾಧ್ಯತೆ ಇದೆ. ಅವನ ಕೈಲಿ ಏನು ಆಗಲ್ವಾ, ಅವಳ ಕೈಲಿ ಏನು ಆಗಲ್ವಾ, ಅದಕ್ಕೆ ನೋಡು ಸುಮ್ಮನೆ ಬಿದ್ದಿದ್ದಾಳೆ, ನೋಡು ಸುಮ್ಮನೆ ಇಲ್ವಾ, ನಾಯಿ ಥರ ಬಿದ್ದಿಲ್ವಾ ಅಂತ.
ಅಂದರೆ ನಿಮ್ಮ ಮೌನವನ್ನು ನಿಮ್ಮ ದುರ್ಬಲತೆ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮೌನ ನಿಮ್ಮ ದುರ್ಬಲತೆ ಅಲ್ಲ, ನಿಮಗೂ ಶಕ್ತಿ ಇದೆ. ಬೇರೆ ಬೇರೆ ಕಾರಣಗಳಿಗೆ, ಬೇರೆ ಬೇರೆ ವ್ಯಕ್ತಿಗಳಿಗೆ, ಬೇರೆ ಬೇರೆ ಸಂದರ್ಭಗಳಿಗೆ ಗೌರವವನ್ನು ಕೊಟ್ಟು ನಾನು ಸುಮ್ಮನಿದ್ದೀನಿ ಅಷ್ಟೇ, ಬಿಟ್ಟರೆ ನನ್ನ ಕೈಲಾಗಲ್ಲ ಅಂತಲ್ಲ ಅನ್ನುವ ಒಂದು ಸಂದೇಶವನ್ನು ನೀವು ಕೊಡಬೇಕಾಗಿರ್ತಕ್ಕಂತಹ ಒಂದು ಅವಶ್ಯಕತೆ ಕಂಡು ಬರ್ತಾ ಇದೆ. ನಿಮ್ಮ ಮೌನವನ್ನು ನಿಮ್ಮ ದುರ್ಬಲತೆ ಅಂದ್ಕೊಂಡ್ಬಿಟ್ಟಿದ್ದಾರೆ, ಬಹಳ ಜನ ಅಂದ್ಕೊಳ್ತಾ ಇದ್ದಾರೆ. ಅದು ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಅಂದ್ಕೊಳ್ತಾರೆ. ನನ್ನ ಕೈಲಾಗ್ದವನು ಅಂತ ಅಂದ್ಕೋಬೇಡಿ, ಅಥವಾ ನನ್ನ ಕೈಲಾಗ್ದವಳು ಅಂತ ಅಂದ್ಕೋಬೇಡಿ, ನನಗೂ ಆಗತ್ತೆ, ಬೇರೆ ಕಾರಣಗಳಿಂದ ಸುಮ್ಮನೆ ಇದ್ದೀನಿ ನಾನು ಅನ್ನುವಂಥದ್ದು ನೀವು ಮುಟ್ಟಿಸ್ಬೇಕು. ಆ ವಿಚಾರವನ್ನು ಮುಟ್ಟಿಸ್ಬೇಕು ಅಂತಂದರೆ ನಿಮಗೆ ಆ ಶಕ್ತಿ ಬರಬೇಕು. ದಯವಿಟ್ಟು ಹೇಳ್ತೀನಿ, ನರಸಿಂಹದೇವರ ಆರಾಧನೆ, ದುರ್ಗಾದೇವಿ, ವಿಶೇಷವಾಗಿ ದುರ್ಗಾದೇವಿ ಚೆನ್ನಾಗಿ ಆರಾಧನೆ ಮಾಡಿ. ಇಲ್ಲ ನಾವು ಆರಾಧನೆ ಮಾಡಿ ನಿಮಗೆ ಪ್ರಸಾದಗಳನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ, ಅದನ್ನಾರು ಮಾಡಿ, ಏನೋ ಒಂದು ಮಾಡಿ, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿ. ಇಲ್ಲ ಅಂದರೆ ನಿಮ್ಮ ಮೌನವನ್ನು ದುರ್ಬಲತೆ ಅನ್ಕೊಂಡ್ಬಿಡ್ತಾರೆ, ಅದಾಗ್ಲಿಕ್ಕೆ ಬಿಡಬೇಡಿ. 4ನೇ ಎಚ್ಚರಿಕೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, 3 ವಿಚಾರಗಳಲ್ಲಿ ನೀವು ಅಲಕ್ಷ್ಯ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. 3 ವಿಚಾರಗಳಲ್ಲಿ ಗಮನಿಸಿ. ಒಂದು ನಿದ್ರೆ, ಇನ್ನೊಂದು ನೀರು ಕುಡಿಯುವಂಥದ್ದು, ಬಹಳ ಮುಖ್ಯವಾಗಿ ಔಷಧಿ ತೆಗೆದುಕೊಳ್ಳುವಂಥದ್ದು. ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಅಯ್ಯೋ ಬರೋದಿಲ್ಲ ಬಿಡ್ರಿ, ಅದೆಲ್ಲ ನಾವು ಕಾಮನ್, ಇವಾಗೆಲ್ಲ ಬೇರೆ ಬೇರೆ ಕಾರಣಕ್ಕಿರಬಹುದು ಅಂತಾನೆ ಇರಬಹುದು. ಅಥವಾ ಮಲಗಿ ಅಂದ್ರೂ ನಾನು ಮಲಗಿದ್ರೆ ನಿದ್ರೆ ಬಂದ್ಬಿಡ್ತದೆ, ನಿದ್ರೆ ಬಂದರೆ ಕೆಲಸ ಆಗಲ್ಲ ಅನ್ನೋ ರೀತಿಯಲ್ಲಿ ನಿದ್ರೆಯನ್ನು ಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು. ನಿರಂತರವಾಗಿ ನಿದ್ರೆ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು. ನೀರು ಕುಡಿಯದೇ ಇರತಕ್ಕಂಥದ್ದು, ನೀರೇ ಕುಡಿಯಲ್ಲ ನೀವು ಸರಿಯಾಗಿ. ಒಂದು ದಿವಸಕ್ಕೆ ಆರೋಗ್ಯಪೂರ್ಣವಾಗಿರಲಿಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅನ್ನತಕ್ಕಂಥದ್ದು ವೈದ್ಯರ ನಿಮಗೆ ತಿಳಿಸ್ಕೊಡ್ತಾರೆ. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ವೈದ್ಯರ ಹತ್ರ. ನೀವು ನೀರನ್ನು ಬಹಳ ಕಡಿಮೆ ಕುಡಿತೀರಾ, ಅದರಿಂದಾಗಿ ಬಹಳಷ್ಟು ಸಮಸ್ಯೆಗಳುಂಟಾಗ್ತದೆ. ನೀರು ಕಡಿಮೆ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ಆಗ್ತದೆ. ಮೀನ ರಾಶಿಯವರಿಗೆ ನೀರು ಕಡಿಮೆ ಕುಡಿದ್ರೆ ಸುಮಾರು ಸಮಸ್ಯೆಗಳನ್ನು ಮಾಡಿಕೊಳ್ತೀರಾ ನೀವು ಅನ್ನೋದು ಸ್ಪಷ್ಟ. ಇನ್ನು 3ನೇದಾಗಿ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ನೀವು ಮೆಡಿಸಿನ್ಸೇ ತಗೊಳ್ಳಲ್ಲ. ಆ ಮೆಡಿಸಿನ್ನು ಟೈಮಿಗೆ ಸರಿಯಾಗಿ ತೆಗೆದುಕೊಳ್ಳದ ಕಾರಣ ಆರೋಗ್ಯ ಇನ್ನೂ ಹಾಳಾಗತ್ತೆ. ಸರಿಯಾಗಿ ನಿದ್ರೆ ಮಾಡಲ್ಲ, ಸರಿಯಾಗಿ ನೀರು ಕುಡಿಯಲ್ಲ, ಸರಿಯಾಗಿ ಔಷಧಿ ತಗೊಳಲ್ಲ. ಇದು 3 ನೀವು ದಯವಿಟ್ಟು ತಾತ್ಸಾರ ಮಾಡದೆ ಸರಿ ಮಾಡ್ಕೊಳ್ಳಿ. ಫೆಬ್ರವರಿ ತಿಂಗಳಲ್ಲಿ ಅದನ್ನು ಜಾಸ್ತಿ ಈ ತಪ್ಪುಗಳನ್ನು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಹಂಗೆ ಮಾಡಬೇಡಿ. ಫೆಬ್ರವರಿ ತಿಂಗಳಲ್ಲಿ ಅಥವಾ ಅದರ ಮುಂದಿನ ದಿನಗಳಲ್ಲಾಗಿರಬಹುದು, ನೀವು ಯಾವುದೇ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಬಾರ್ದು. ನಿಮಗೆ ಬೇರೆ ಬೇರೆ ಸಮಸ್ಯೆಗಳಾಗಬಾರ್ದು. ಮೆಂಟಲಿ ಸ್ವಲ್ಪ ಪೀಸ್, ಮಾನಸಿಕ ನೆಮ್ಮದಿ, ಶಾಂತಿ ನಿಮಗೆ ನಿರಂತರವಾಗಿ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ವಿಶೇಷವಾದ ಪರಿಹಾರಗಳು, ಅಥವಾ ನಿಮ್ಮದು ಯಾವುದೇ ಸಮಸ್ಯೆಗಳಿರ್ಬೋದು, ವಿವಾಹ, ಉದ್ಯೋಗ, ದಾಂಪತ್ಯ, ಸಂತಾನ, ವ್ಯಾಪಾರ, ಯಾವುದೇ ಸಮಸ್ಯೆಗಳಿರ್ಬಹುದು, ಸಾಲಬಾಧೆ, ಯಾವುದೇ ಸಮಸ್ಯೆಗಳಿರ್ಬೋದು, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ನಾವು ವಿಶೇಷವಾದ ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂಥೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬಹುದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂತಹ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ.
ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನು ಅನ್ಕೊಳ್ತೀವೋ ಅದನ್ನು ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳೂ ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.